ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯದಲ್ಲಿ ಆಷಾಢ ಮಾಸದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಬರುವಂತಹ ಆಷಾಢ ಮಾಸದಲ್ಲಿ ಗೋವಿನ ಪೂಜೆಯ ಫಲ ಏನು, ಇದರಿಂದ ಸಿಗುವಂತಹ ಲಾಭ ಏನು, ಆಚರಣೆ ಯಾಕೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳ್ಕೊಳ್ಳೋಣ. ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿ ಇದೆ ಇದರ ಬಗ್ಗೆ ಕೂಡ ಸಮಗ್ರ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಮತ್ತು ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಇದ್ದಾರೆ. ಮೊದಲನೇದಾಗಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ವಿಷ್ಣೋನುಕಂ ವೀರ್ಯಾಣಿ ಪ್ರವೋಚಯ್ಯಪ್ಪಾರ್ತಿಭಾನುಬಿಂಹಮೇರಜಾಗಂ ಸಿಯೋ ಹಸ್ಕಭಾಯದುತ್ತರಕಂ ಸದಸ್ತಂ ವಿಚಕ್ರಮಾಣಸ್ತೆ ದೋರುಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಪ್ರೇಹ ಸ್ವ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಹ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಕಾರ್ಯಕ್ರಮದ ಆರಂಭದಲ್ಲಿ ಇವತ್ತಿನ ಪಂಚಾಂಗ ಯಾವ ರೀತಿ ಇದೆ ಅಂತ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಸಪ್ತಮಿ ಬುಧವಾರ ಅಶ್ವಿನಿ ನಕ್ಷತ್ರ ಶೂಲ ಯೋಗ ಭದ್ರಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 12:29 ಮಧ್ಯಾಹ್ನ 2:04 ಗುಳಿಕ ಕಾಲ ಬೆಳಗ್ಗೆ 10:54 ಮಧ್ಯಾಹ್ನ 12:29 ಯಮಗಂಡ ಕಾಲ ಬೆಳಗ್ಗೆ 7:44 ಬೆಳಗ್ಗೆ 9:19 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 9:44 10:03 ಶುಭ ಸಮಯ. ಈ ದಿನ ಪಂಚಾಂಗ ಈ ರೀತಿ ಇದೆ. ಇನ್ನು ದ್ವಾದಶ ರಾಶಿಗಳ ಪೈಕಿ ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ಅಂತ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ತಾಳ್ಮೆ ಕಳೆದುಕೊಳ್ಳದೆ ಕೆಲಸಗಳನ್ನು ಮಾಡಿ. ತಾಳಿದವನ ಬಾಳಿಯಾನು ಶತ್ರುಬಾಧೆ, ಶತ್ರುಗಳು ಮಾಡತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ವಿನಾಕಾರಣ ದ್ವೇಷವನ್ನು ಸಾಧಿಸಲಿಕ್ಕೆ ಮುಂದಾಗ್ತೀರಾ. ದ್ವೇಷವನ್ನು ಸಾಧಿಸಬೇಡಿ, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ ದುರ್ಗಾದೇವಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಮನೆಯಲ್ಲಿ ಸಂತಸದ ಒಂದು ವಾತಾವರಣ, ಸದುಪಯೋಗವನ್ನು ಬಳಸ್ಕೊಳ್ಳಿ. ಹೆಚ್ಚು ಶ್ರಮವನ್ನು ಪಡ್ತೀರಾ, ಅಲ್ಪ ಗಳಿಕೆಯನ್ನು ಮಾಡ್ತಕ್ಕಂಥದ್ದು. ಕೋರ್ಟ್ ಕೆಲಸಗಳಲ್ಲಿ ವಿಳಂಬ ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ ಗರಿಕೆಯಿಂದ ಅರ್ಚನೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಯಾರ್ಯಾರು ವಾಹನಗಳನ್ನು ಚಾಲನೆಯನ್ನು ಮಾಡ್ತೀರೋ ಮಿಥುನ ರಾಶಿಯವರು ಎಚ್ಚರಿಕೆಯಿಂದ ಏಕಾಗ್ರತೆಯಿಂದ ವಾಹನ ಚಾಲನೆಯನ್ನು ಮಾಡಿ. ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಹಣ ಬಂದರೂ ಕೂಡ ಉಳಿಯಲ್ಲ, ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣ ಹಾಕಿ ಉಳಿತಾಯದ ಬಗ್ಗೆ ಗಮನವನ್ನು ಹರಿಸಿ. ಪರರಿಗೆ ವಂಚಿಸೋಕೆ ಮುಂದಾಗ್ತೀರಾ, ವಂಚಿಸಬೇಡಿ. ಅದು ಯಾವತ್ತಿದ್ರೂ ಕರ್ಮ ರಿಟರ್ನ್ಸ್ ಅಂತಕ್ಕಂಥದ್ದು ನಿಮಗೆ ಬಂದೇ ಬರುತ್ತೆ. ಸಾಯಂಕಾಲದ ಸಮಯಕ್ಕೆ ಮನಸ್ಸಿಗೆ ವ್ಯಥೆ, ಮನಕ್ಲೇಶ ಅಂತಕ್ಕಂಥದ್ದು ಕಾಡುತ್ತೆ. ಎಚ್ಚರಿಕೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಪ್ರತ್ಯಂಗಿರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಪ್ರತ್ಯಂಗಿರಾ ದೇವಿಗೆ ಒಣಮೆಣಸಿನಕಾಯಿಯನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಧನ ಲಾಭಗಳನ್ನು ನೋಡ್ತಕ್ಕಂಥ ದಿನ. ಯತ್ನ ಕಾರ್ಯಗಳಲ್ಲಿ ಜಯ, ವಿಕ್ಟರಿ ನಿಮ್ಮ ಪಾಲಿಗೆ ಲಭ್ಯವಾಗುತ್ತೆ. ಕೀರ್ತಿ ಲಾಭಗಳು ಬರ್ತಕ್ಕಂಥ ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಪಾರ್ವತೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಆಪ್ತರ ಹಿತ ನುಡಿ ಅದನ್ನು ಸ್ವೀಕರಿಸ್ತಕ್ಕಂಥದ್ದು ತುಂಬ ಉತ್ತಮ. ಸುಖಭೋಜನ ಪ್ರಾಪ್ತಿ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ವಿದ್ಯಾರ್ಥಿಗಳಲ್ಲಿ ಶ್ರದ್ಧೆ ಅಂತಕ್ಕಂಥದ್ದು ಬರುತ್ತೆ, ಉಪಯೋಗವನ್ನು ಮಾಡಿಕೊಳ್ಳಿ. ಮನಃಶಾಂತಿ. ವಿವೇಚನೆ ಇಲ್ಲದೆ ಮಾತನಾಡಬೇಡಿ, ಯೋಚಿಸಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಕನಕ ದುರ್ಗಾಯೈ ನಮಃ ಈ ಮಂತ್ರವನ್ನು 78 ಬಾರಿ ಜಪವನ್ನು ಮಾಡಿ ಕನಕ ದುರ್ಗೆಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ.
ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಮಾನಸಿಕ ಒತ್ತಡ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ, ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ನಗದು ವ್ಯವಹಾರಗಳಲ್ಲಿ ಎಚ್ಚರವನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ, ನಿರೀಕ್ಷಿತ ಆದಾಯ ನಿಮ್ಮ ಕೈ ಸೇರ್ತಕ್ಕಂಥ ದಿನವಾಗತ್ತೆ, ಸ್ಥಗಿತ ಕಾರ್ಯಗಳು ಮುನ್ನಡೀತಕ್ಕಂಥ ಒಂದು ದಿನವಾಗತ್ತೆ, ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ಉಪಯೋಗವನ್ನು ಮಾಡಿಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸ್ಕಂದ ಮಾತಾಯ ನಮಃ ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡಿ ಅಮ್ಮನವರ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಲಕ್ಷ್ಮಿ ಅನ್ನೋರು ಕಾಲ್ ಮಾಡಿದ್ರು. ಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಸರು? ನನ್ನ ಮಗ ವಿಜಯ್ ಕುಮಾರ್ ಅಂತ ಮೇಡಮ್. ಗುರುಜಿ ತರ ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸ್ವಾಮಿ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಗುರುಜಿ. ನಿಮ್ಮ ಮನೆ ದೇವರು? ಈರಣ್ಣ ಸ್ವಾಮಿ. ವೀರಣ್ಣ. ಸರಿ, ನಿಮ್ಮ ಮಗ ಏನು ಮಾಡ್ಕೊಂಡಿದ್ದಾರೆ? ಗೌರ್ಮೆಂಟ್ ಜಾಬ್ದಾಗ ಹೊಸಪೇಟೆಯಲ್ಲಿ ಕೇವೆ ಹೋಗ್ತಾನೆ ಸ್ವಾಮಿ. ಸರಿ, ಮದುವೆ ಆಗಿದೆಯಾ? ಇನ್ನು ಆಗಿಲ್ವೇ ಸ್ವಾಮಿ. ಸರಿಮ್ಮ, ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ. ಗುರುಗಳೇ, ನನ್ನ ಮಗನ ಜಾತಕ ಹೇಗಿದೆ? ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಯಾವಾಗ ಇವನಿಗೆ ಶುಭ ಕಾರ್ಯ ನೆರವೇರುತ್ತೆ? ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನ? ಇವನ ಕಾಲ ಮೇಲೆ ಇವನು ನಿಂತ್ಕೋತಾನ? ಈಗ ಇರ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಆಗುತ್ತಾ ಅಥವಾ ಇಲ್ವಾ? ಇವನ ಜಾತಕ ಏನು ಹೇಳುತ್ತೆ? ಇವನ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಪರಿಹಾರ ತಿಳಿಸಿ. ಇಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ ತಾಳೆಗರಿ ಗ್ರಂಥ. ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ, ಕರೆಕ್ಟ್ 100% ಸತ್ಯ ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ಇವರಿಗೆ ಅಪೂರ್ಣ ಕಾಲ ಸರ್ಪದೋಷ ಅಂತಕ್ಕಂಥದ್ದು ಕಾಡ್ತಾ ಇದೆ. ಇದಕ್ಕೆ 3 ದಿನಗಳ ಕಾಲ ಸರ್ಪ ಸಂಸ್ಕಾರ ಮಹೋತ್ಸವವನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಸಿ ಅಂತ ತಾಳೆಗರಿ ಗ್ರಂಥ ಹೇಳ್ತಾ ಇದೆ. ಈ ರೀತಿ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಕಚೇರಿಗೆ ಬಂದು ಭೇಟಿ ಮಾಡಿ, ನಿಯಮಬದ್ಧವಾಗಿ ನನ್ನ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲೇ ಇದನ್ನು ನಡೆಸಿಕೊಡ್ತೀನಿ. ಈ ರೀತಿ ಮಾಡಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಮತ್ತು ಅವರು ಕಾಲರ್ ಶೈಲಜಾ ಅಂತ. ಶೈಲಜಾ ಅವರು, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಸರು? ಹಲೋ, ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಏನು ಹೆಸರು? ಸುಪ್ರಿಯಾ ಅಂತ. ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 5 ಗುರುಜಿ. ನಿಮ್ಮ ಮನೆ ದೇವರು ಯಾವುದು? ಸಿದ್ಧಲಿಂಗೇಶ್ವರ ಗುರುಜಿ. ಎಡೆಯೂರು ಸಿದ್ಧಲಿಂಗೇಶ್ವರನಾ? ಹಾಂ. ಸರಿ, ಸುಪ್ರಿಯಾ ಏನು ಮಾಡ್ಕೊಂಡಿದ್ದಾರೆ? ಅವರು ಕಂಪ್ನಿಲಿ ವರ್ಕ್ ಮಾಡ್ತಾರೆ ಗುರುಜಿ. ಸರಿಮ್ಮ, ಖಂಡಿತ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. 1 2 3 4 5. 1 2 3 4 5 6. ಗುರುಗಳೇ, ನನ್ನ ಮಗಳ ಜಾತಕ ಹೇಗಿದೆ? ಯಾವಾಗ ವಿವಾಹ ಅಂತಕ್ಕಂಥದ್ದು ನೆರವೇರುತ್ತೆ? ಶುಭ ಕಾರ್ಯಗಳು ಯಾವಾಗ ನೆರವೇರುತ್ತೆ? ಯಾಕೆ ಇವರ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಅಧಿಕವಾಗ್ತಾ ಇದೆ. ತುಂಬ ಕೋಪ ಮಾಡ್ಕೋತಾರೆ, ಹೇಳಿದ್ದನ್ನು ಸರಿಯಾಗಿ ಏನೂ ಕೂಡ ಕೇಳಲ್ಲ. ಯಾಕೆ? ಇವರ ಜಾತಕ ಏನು ಹೇಳುತ್ತೆ? ನಾವು ಅಂದ್ಕೊಂಡಿರ್ತಕ್ಕಂಥದ್ದೆಲ್ಲ ಯಾವಾಗ ನಡೆಯುತ್ತೆ? ಇಷ್ಟೆಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ ರಾಶಿ ಪ್ರಶ್ನೆ. ಹೌದಾ ಅಥವಾ ಇಲ್ವಾ? ಹೌದೌದು ಗುರುಜಿ. ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಾ? ಪ್ರಯತ್ನ ಪಡ್ತಿದ್ದೀವಿ ಗುರುಜಿ. ಏನೇನು ಪೂಜೆಗಳನ್ನು ಮಾಡಿದ್ರಿ? ಇಲ್ಲಿ ಹೇಳ್ತಾ ಇದೆ ರಾಶಿ ಪ್ರಶ್ನೆ, ಪರಿಹಾರಗಳನ್ನು ಮಾಡಿದ್ದೀರಾ ಅಂತ. ಪೂಜೆಗಳು ಏನಿಲ್ಲ ಗುರುಜಿ, ಮನೆ ದೇವ್ರಿಗೆ ಹೋಯ್ತೀವಿ ಅಷ್ಟೇ. ಮನೆ ದೇವ್ರಿಗೆ ಅರ್ಕೆ ಮಾಡಿದ್ದೀರಾ? ಅರ್ಕೆಗಳು ಮಾಡ್ತೀವಿ ಗುರುಜಿ, ಹೆಣ್ಮಕ್ಳಿರೋ ಮನೆ ಅಲ್ವಾ. ಖಂಡಿತ. ಬರ್ಕೊಳ್ಳಿ, ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ಇವರಿಗೆ ಮಾಂಗಲ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಸಪ್ತಮ ಸ್ಥಾನದಲ್ಲಿ ಇರೋದರಿಂದ, ಲಗ್ನಾತ್ ಸಪ್ತಮ ಸ್ಥಾನದಲ್ಲಿ ಅಂಗಾರಕ ದೋಷ ಅಂತಕ್ಕಂಥದ್ದಿದೆ. ಈ ಅಂಗಾರಕ ದೋಷವನ್ನು ನಿಯಮಬದ್ಧವಾಗಿ ಆಚರಣೆ ಮಾಡಿ ಪರಿಹಾರವನ್ನು ಮಾಡ್ಕೊಳ್ಳಿ. ಅಂಗಾರಕ ಶಾಂತಿ ಹೋಮ, ಅಡಕ ಧಾನ್ಯ ತುಲಾಭಾರ ದಾನ, ತಾಮ್ರ ಲೋಹದಾನ, ರಕ್ತ ವಸ್ತ್ರದಾನ, ನವಗ್ರಹ ಜಪ, ನವಗ್ರಹ ಶಾಂತಿ, ಸಾಧ್ಯವಾದರೆ ಗೋಪೂಜೆ, ಪಶು ಆಹಾರ, ತ್ರಿದಾನ, ಇಷ್ಟನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ ಇದೆ ರಾಶಿ ಪ್ರಶ್ನೆ. ಈ ರೀತಿ ಮಾಡಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಈಗ ಉಳಿದ 6 ರಾಶಿಗಳ ಫಲಾಫಲ ಹೇಳಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಅನಾವಶ್ಯಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣ ಹಾಕಿ ಶೀತ ಸಂಬಂಧವಾದ ರೋಗಗಳನ್ನು ಅನುಭವಿಸ್ತಕ್ಕಂಥ ದಿನ. ವಿಪರೀತ ವ್ಯಸನ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಮೇಲಾಧಿಕಾರಿಗಳಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ, ಎಚ್ಚರಿಕೆ ವಹಿಸಿ. ಅಪರಿಚಿತರ ಮಾತಿಗೆ ಮರುಳಾಗದಿರಿ. ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು
ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ಜಯ, ವಿಕ್ಟರಿ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಉಪಯೋಗವನ್ನು ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಎಷ್ಟೇ ಹಣ ಇಟ್ಕೊಂಡಿರಿ ಸಕಾಲಕ್ಕೆ ಆಹಾರ ಸ್ವೀಕರಿಸೋಕ್ಕಾಗಲ್ಲ. ಕಾಲ ಭೋಜನ, ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳು ಬರ್ತಕ್ಕಂಥ ದಿನವಾಗುತ್ತೆ. ಉಪಯೋಗವನ್ನು ಮಾಡ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, 8 ಜನ ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ, ಬಳೆ, ಬಿಚಾಲಗಳನ್ನು ಕೊಟ್ಟು ನಮಸ್ಕರಿಸಿ ಅಥವಾ ಸೌಂದರ್ಯ ಲಹರಿ ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯ ಈ ದಿನ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭ ಯೋಗ, ಭೂ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭಗಳನ್ನು ನೋಡ್ತಕ್ಕಂಥ ದಿನವಾಗುತ್ತೆ. ಮನಃಶಾಂತಿ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಬರಬೇಕಾಗಿರ್ತಕ್ಕಂಥ ಬಾಕಿ ಹಣ ಕೈ ಸೇರ್ತಕ್ಕಂಥ ದಿನವಾಗುತ್ತೆ. ಉಪಯೋಗವನ್ನು ಮಾಡ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಏರಂಬ ಗಣಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಅರ್ಕಪುಷ್ಪ ಅಂದರೆ ಬಿಳಿ ಎಕ್ಕದ ಹೂವನ್ನು ಗಣೇಶನಿಗೆ ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಮೂಗಿನ ಮೇಲೆ ಕೋಪ. ಆ ಕೋಪ ಮಾಡ್ಕೋಬೇಡಿ, ಅದರಿಂದನೇ ನಿಮ್ಮ ಜೀವನ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿದೆ. ಇನ್ನು ಮುಂದಕ್ಕಾದರೂ ಆದಷ್ಟು ಕೋಪ ಮಾಡ್ಕೋಬೇಡಿ. ಇವತ್ತು ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು ಸೃಷ್ಟಿಯಾಗತ್ತೆ. ಅನ್ಯಾಯದ ಸಂಪಾದನೆಯನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಚೋರ ಭಯ, ನಿಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳು ಕಳವಾಗ್ತಕ್ಕಂಥ ಸಾಧ್ಯತೆಗಳಿದೆ. ನೆಮ್ಮದಿ ಇಲ್ಲದ ಜೀವನ ಆಗುತ್ತೆ. ಚಂಚಲ ಸ್ವಭಾವ, ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಧನ್ವಂತರಿಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಶ್ರೀಮನ್ನಾರಾಯಣನಿಗೆ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಬರಹಗಾರರಿಗೆ ಶುಭವಾಗ್ತಕ್ಕಂಥ ದಿನವಾಗುತ್ತೆ. ಮಾತಾಪಿತರ ಹಿತವಚನ ಅದನ್ನು ಸ್ವೀಕರಿಸ್ತಕ್ಕಂಥದ್ದು ತುಂಬ ಉತ್ತಮ. ಸಾಧಾರಣವಾಗಿರ್ತಕ್ಕಂಥ ಲಾಭ, ಇಷ್ಟ ವಸ್ತುಗಳ ಖರೀದಿಯನ್ನು ಮಾಡ್ಕೊಳ್ತಕ್ಕಂಥ ದಿನವಾಗುತ್ತೆ. ದೂರಾಲೋಚನೆಯನ್ನು ಹೆಚ್ಚಾಗಿ ಮಾಡ್ತೀರಾ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕಣ್ಣಿಲ್ಲದೆ ಇರತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಸಣ್ಣ ಪುಟ್ಟ ಮಾತುಗಳಿಂದ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜಗಳ ಮಾಡ್ಕೋಬೇಡಿ. ಏನೇ ಇದ್ರೂ ಕೂತು ಮಾತನಾಡಿ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಲ್ಯಾಂಡ್ ಡೆವಲಪರ್ಗಳಿಗೆ ಬಹಳಷ್ಟು ಶುಭ ಫಲಗಳು ಬರ್ತಕ್ಕಂಥ ದಿನವಾಗುತ್ತೆ. ಉಪಯೋಗವನ್ನು ಮಾಡಿಕೊಳ್ಳಿ. ಕುಟುಂಬದಲ್ಲಿ ಸುಖಕರವಾದ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಋಣ ಬಾಧೆಗಳಿಂದ ಮುಕ್ತಿ ಆಗ್ತಕ್ಕಂಥ ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಗೌರಿ ಪತಯೇ ನಮಃ ಈ ಮಂತ್ರವನ್ನು 78 ಬಾರಿ ಜಪವನ್ನು ಮಾಡಿ ಗೌರಿ ಮಾತೆಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಶೀಲಾ ಅನ್ನೋರು ಕಾಲ್ ಮಾಡಿದರೆ. ಶೀಲಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕ್ರಿ. ಗುರುಜಿ ಅವ್ರು ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಮನೆಯವರ ಹೆಸರು ಹೇಳಿಮ್ಮ. ಟಿಕ್ಯಾನಾಯಕ್ ಗುರುಜಿ. ಮತ್ತೊಮ್ಮೆ ಹೇಳಿ. ಟಿಕ್ಯಾನಾಯಕ್ ಗುರುಜಿ. ಟಿಕ್ಕಾ ನಾಯಕ. ಹ್ಞೂ ಗುರುಜಿ. ಸರಿ, 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಗುರುಜಿ. ನಿಮ್ಮ ಮನೆ ದೇವರು ಯಾವುದು? ಅಂಬಾಭವಾನಿ ಗುರುಜಿ. ಅಂಬಾಭವಾನಿ. ಟಿಕ್ಕಾ ನಾಯಕ್ ಅವ್ರಿಗೆ ಏನು ಮಾಡ್ಕೊಂಡಿದ್ದಾರೆ? ಕಾಂಟ್ರಾಕ್ಟ್ ಮಾಡ್ತಾರೆ ಗುರುಜಿ. ಎಷ್ಟು ಜನ ಮಕ್ಕಳಿವರಿಗೆ? 4 ಜನ ಗುರುಜಿ. ಎಷ್ಟು ಹೆಣ್ಣು ಎಷ್ಟು ಗಂಡು? 2 ಹೆಣ್ಣು 2 ಗಂಡು ಗುರುಜಿ. ಏನು ಮಾಡ್ತಾ ಇದ್ದಾರೆ ಮಕ್ಕಳು? ಮಗಳು ಸಿವಿಲ್ ಇಂಜಿನಿಯರಿಂಗ್, 3 ಇಂಜಿನಿಯರಿಂಗ್ ಗುರುಜಿ. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಪೆನ್ನು ಪೇಪರ್ ಇದ್ದರೆ ರೆಡಿ ಇಟ್ಕೊಳ್ಳಿ. ಏನು ಹೇಳುತ್ತೆ ತಾಳೆಗರಿ ಪ್ರಶ್ನೆ ನೋಡೋಣ. ಗುರುಗಳೇ, ನಮ್ಮ ಯಜಮಾನರ ಜಾತಕ ಹೇಗಿದೆ? ಹಿಂದೆ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇತ್ತು. ಎಲ್ಲವೂ ಕೂಡ ಅನುಕೂಲದ ರೀತಿಯಲ್ಲಿ ಇತ್ತು. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಎಲ್ಲ ವಿಘ್ನಗಳು. ಕೆಲಸದವರು ಇದ್ದಾಗ ಕೆಲಸದವರು ಸರಿಯಾಗಿ ಬರಲ್ಲ, ಕೆಲಸದವರಿಂದಾನೇ ಸ್ವಲ್ಪ ತೊಂದರೆಗಳು, ನೆಮ್ಮದಿ ಇಲ್ಲದ ಜೀವನ ಆಗಿದೆ. ಆಗಾಗ ಮನಸ್ಸು ಕೆಡಿಸ್ಕೋತಾರೆ. ಬರಬೇಕಾಗಿರ್ತಕ್ಕಂಥದ್ದು ಏನೂ ಕೂಡ ಬರ್ತಾ ಇಲ್ಲ. ಬರೀ ವಿಘ್ನಗಳು ಎದುರಾಗ್ತಾ ಇದೆ. ಯಾರಾದರೂ ಏನಾದರೂ ಮಾಟ ಮಂತ್ರ ಕಟ್ಟುಕರಾರು ಮಾಡಿದ್ದಾರಾ ಅಥವಾ ಗ್ರಹಚಾರ ದೋಷನ ಏನು ಅನ್ನೋದು ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಪರಿಹಾರ ತಿಳಿಸಿ. ಇಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ ತಾಳೆಗರಿ ಗ್ರಂಥ. ಹೌದಾ ಅಥವಾ ಇಲ್ವಾ? ಹೌದು ಗುರುಗಳ. ಏನಾಗ್ತಾ ಇದೀಮ್ಮ? ಏನಾಗ್ತಾ ಇದೆ ಅಂದ್ರೆ ಗುರುಜಿ ಅವರು ಕೆಲಸ ಸಿಗ್ತಿಲ್ಲ ಗುರುಜಿ, ಕಾಂಟ್ರಾಕ್ಟ್ ಮಾಡ್ತಾರೆ. ಖಂಡಿತ ಬರ್ಕೊಳ್ಳಿ. ತಾಳೆಗರಿ ಗ್ರಂಥ ಮುಂದೆ
ಏನು ಹೇಳುತ್ತೆ, ಈಗ ಇವರಿಗೆ ನಡೀತಾ ಇರ್ತಕ್ಕಂಥ ಗ್ರಹದ ದಶ ಮತ್ತು ಭುಕ್ತಿ ಫಲಕಾರಿಯಾಗಿಲ್ಲ, ನವಗ್ರಹಗಳ ಬಲ ಇಲ್ಲ, ಗ್ರಹಚಾರ ದೋಷ ಒಂದು ಕಡೆಯಾದರೆ, ಇನ್ನೊಂದು ಕಡೆ ತಾಯಿ ಗರ್ಭದಿಂದ ಭೂಸ್ಪರ್ಶವಾದಾಗ ಇವರಿಗೆ ಬಂದಿರತಕ್ಕಂಥದ್ದು ಅಭುಕ್ತ ಮೂಲ ದೋಷ, ಅದು ಬೆಳೆದು ಹೆಮ್ಮರವಾಗಿ ಪಪಸ್ಕಳ್ಳಿ ರೀತಿ ಹೆಮ್ಮರವಾಗಿದೆ. ಇದನ್ನು ಪರಿಹಾರವನ್ನು ಮಾಡಿಕೊಳ್ಳಿ. ಇದಕ್ಕೆ ನವಗ್ರಹ ಜಪ, ನವಗ್ರಹ ಶಾಂತಿ ಹೋಮ, ನವಗ್ರಹ ದಾನ, ಗೋಮುಖ ಪ್ರಸವ ಶಾಂತಿ, ಸಾಕ್ಷಾತ್ ಗೋದಾನ, ಪಶು ಆಹಾರ ತ್ರಿಧಾನ, ಇಷ್ಟನ್ನು ನಿಯಮಬದ್ಧವಾಗಿ ಶ್ರದ್ಧಾಭಕ್ತಿ ಏಕಾಗ್ರತೆಯಿಂದ ಆಚರಣೆ ಮಾಡಿದ್ದೇ ಆದರೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಅಂತ ತಾಳೆಗರಿ ಗ್ರಂಥ ಹೇಳ್ತಾ ಇದೆ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಈಗ ಕೃತಿಕಾ ನಕ್ಷತ್ರದ ಆಷಾಢ ಮಾಸದಲ್ಲಿ ಗೋವಿನ ಪೂಜೆಯ ಫಲ ಏನು, ಏನಕ್ಕೆ, ಏನು ಮಾಡೋದ್ರಿಂದ ಏನು ಸಿಗುತ್ತೆ ಅಂತ? ಆಷಾಢ ಮಾಸ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಕೃತಿಕಾ ನಕ್ಷತ್ರವನ್ನು ಆಡಿ ಕೃತಿಕೆ ಅಂತ ಕರಿತೀವಿ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ಮೇಷರಾಶಿ, ಮೇಷರಾಶಿಗೆ ಅಧಿಪತಿ ಯಾರು? ಕುಜ. ಕುಜ ಯಾರು? ಅಗ್ನಿ ತತ್ವಕಾರಕ, ಭೂಮಿಕಾರಕ. ನಾವೆಲ್ಲರೂ ಕೂಡ ಭೂಮಿ ಮೇಲಿದ್ದೇವೆ, ಹೌದಲ್ವಾ? ಇಂಥ ಒಂದು ಕೃತಿಕಾ ನಕ್ಷತ್ರದಲ್ಲಿ ಆಷಾಢ ಮಾಸದಲ್ಲಿ ಯಾರು 366 ಕೋಟಿ ದೇವರುಗಳು ಅಡಕವಾಗಿರ್ತಕ್ಕಂಥ ಕಾಮಧೇನುವನ್ನು ಪೂಜೆಯನ್ನು ಮಾಡ್ತಾರೋ, ಯಾರು ಕಾಮಧೇನುವನ್ನು ದಾನವಾಗಿ ಕೊಡ್ತಾರೋ, ಮಮ ಕುಟುಂಬಸ್ಯ ಸರ್ವ ಸಕಲ ದೋಷ ನಿವಾರಣಾರ್ಥೌ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಕೃಷ್ಣಾರ್ಪಣವನ್ನು ಮಾಡಿ, ಎಲ್ಲಿ ಪಶುಪಾಲನೆ ಅಂತಕ್ಕಂಥದ್ದು ನಡೆಯುತ್ತೋ ಗೋಶಾಲೆಗಳಿಗೆ ಕಾಮಧೇನುವನ್ನು, ಹಸು ಮತ್ತು ಕರುವನ್ನು ಕೃಷ್ಣಾರ್ಪಣವನ್ನು ಮಾಡಿ ದಾನವಾಗಿ ಕೊಡ್ತಾರೋ ಅಂಥವರಿಗೆ, ಜೊತೆಗೆ ಗೋಪೂಜೆಯನ್ನು ಮಾಡ್ತಕ್ಕಂಥವರಿಗೆ, ಪಶುಗಳಿಗೆ ಆಹಾರವನ್ನು ನೀಡ್ತಕ್ಕಂಥವರಿಗೆ, ದಾನವಾಗಿ ನೀಡ್ತಕ್ಕಂಥವರಿಗೆ 1 ವರ್ಷದ ಪೂರ್ಣವಾಗಿ ಆ ಕಾಮಧೇನುವಿನ ಅನುಗ್ರಹ ಅಂತಕ್ಕಂಥದ್ದು ಲಭ್ಯವಾಗುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಲೋಕ. ಬಹಳಷ್ಟು ಜನ ಏನು ಮಾಡ್ತೀರಾ, ಆ ಪೂಜೆ ಈ ಪೂಜೆ ಇಲ್ಲದೇ ಇರ್ತಕ್ಕಂಥದ್ದನ್ನೆಲ್ಲ ಮಾಡೋಕೆ ಮುಂದಾಗ್ತೀರಾ, ಇಲ್ಲದೇ ಇರ್ತಕ್ಕಂಥ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತೀರಾ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಾವು ಅಂದುಕೊಂಡಿರ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಕಷ್ಟಕಾರ್ಪಣ್ಯಗಳೇ ಬರುತ್ತೆ. ಭಗವಂತ ಬಹಳ ಬುದ್ಧಿವಂತ, ಸೂತ್ರಧಾರ. ಈ ದನಗಳಿಗೆ, ಹಸುಗಳಿಗೆ ಮೂಗುದಾರ ಹೇಗೆ ಹಾಕ್ಕೊಂಡಿರ್ತಾನೋ ಆ ರೀತಿ ನಮಗೆ ಮೂಗುದಾರ ಹಾಕ್ಕೊಂಡಿದ್ದಾನೆ. ಯಾವಾಗ ಬೇಕು, ಎಲ್ಲಿ ಎಳಿಬೇಕು, ಎಲ್ಲಿ ಬಿಡಬೇಕು, ಇವೆಲ್ಲವೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾವು ಯಾವುದೇ ಪೂಜಾ ಪುನಸ್ಕಾರವನ್ನು ಮಾಡಬೇಕಾದರೂ ಸಹಿತ ನಾವು ಹೇಳ್ತೀವಿ ಏನಂತ, ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ. ಅವನ ಆಜ್ಞೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಏನಂತಾನೆ, ನಂದು ನಂದು, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಂತ ಹೇಳ್ತಾನೆ. ಆದರೆ ಆ ಮಕ್ಕಳು ಸುಜ್ಞಾನವನ್ನು ಇಟ್ಕೊಂಡು ನೀವು ಮಾಡಿದ್ದನ್ನು ಉಳಿಸ್ಕೊಂಡ್ರೆ ಸಾಕು. ಆದರೆ ನೀವು ಅನ್ಯಾಯದಲ್ಲಿ ನೀವು ಸಂಪಾದನೆಯನ್ನು ಮಾಡಿದಾಗ ಮಕ್ಕಳು ಎಲ್ಲಿ ಉಳಿಸ್ಕೋತಾರೆ? ಅದಕ್ಕೋಸ್ಕರನೇ ಈಗಲಾದರೂ ಜಾಗೃತೆಯನ್ನು ವಹಿಸಿ. ಕುಟುಂಬದ ಹೆಸರಲ್ಲಿ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಗೋಶಾಲೆಗಳಿಗೆ ಹಸುಗಳನ್ನು ಕೃಷ್ಣಾರ್ಪಣವನ್ನು ಮಾಡಿ ದಾನವನ್ನು ಮಾಡಿ, ಪ್ರತಿ ವರ್ಷ ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ದಿನ ಹೋಗಿ ಗೋಪೂಜೆಯನ್ನು ಮಾಡಿಕೊಂಡು ನಿಮ್ಮ ಹಸುವನ್ನು ನೀವು ನೋಡಿಕೊಂಡು ಬನ್ನಿ. ಆಗ ಭಗವಂತ ಕರ್ಮ ರಿಟರ್ನ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ಆ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳನ್ನು ಕೊಡ್ತಾನೆ. ನಿಮಗೆಲ್ಲರಿಗೂ ಕೂಡ ಆ ಕಾಮಧೇನುವಿನ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಕಾಮಧೇನುವನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ. ರೈಟ್. ಇಷ್ಟು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರ ತಿಳಿಸಿಕೊಟ್ರಿ, ಧನ್ಯವಾದ ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.